ಸ್ನೇಹಿತರೆ ನಮಸ್ಕಾರ. ನಾನು ಪುಷ್ಪ. ಕಿಚನಲ್ಲಿ ನಾವು ಗಂಟೆಗಟ್ಟಲೆ ಕೆಲಸವನ್ನು ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದರೆ ಇನ್ನು ಮುಂದೆ ಹಾಗೆ ಮಾಡೋದು ಬೇಡ. ನಾವು ಮಾಡೋ ಕೆಲಸವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ಸಮಯದ ಉಳಿತಾಯವನ್ನು ಮಾಡಿಕೊಂಡು ಅದರಿಂದ ಇನ್ನಷ್ಟು ಉಳಿತಾಯವನ್ನು ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ನಾನಿಲ್ಲಿ ಕಡುಬಿನ ಪಾತ್ರೆಯಲ್ಲಿ ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ. ಕಡುಬಿನ ಪಾತ್ರೆ ಅಥವಾ ಇಡ್ಲಿ ಪಾತ್ರೆ ಯಾಕೆ ಅಂತ ಹೇಳಿದರೆ, ನಾನು ಬೆಳಗಿನ ತಿಂಡಿಗೆ ಇಡ್ಲಿ ಮಾಡ್ತಾ ಇದ್ದೆ, ಅದ್ರ ಜೊತೆಗೆ ನಾನು ಮೊಟ್ಟೆ ಸಾಂಬಾರನ್ನು ಮಾಡ್ತಾ ಇರೋದ್ರಿಂದ ಎರಡು ಒಂದೇ ಟೈಮಲ್ಲಿ ನನಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಕಡುಬಿನ ಪಾತ್ರೆಯಲ್ಲಿ ಇಟ್ಟು ಇಡ್ಲಿಯನ್ನು ಹುಯ್ದು ಬೆಳಗಿನ ತಿಂಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾವು ವೇಸ್ಟ್ ಅಂತ ಹೇಳಿ ಬಿಸಾಕೋ ಚಿಪ್ಪನ್ನು ಸಹ ನಾವು ಯೂಸ್ ಮಾಡ್ಕೊಳ್ಬಹುದು. ಏನಕ್ಕೆ ಅಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮೆಹಂದಿಯನ್ನು ಹಾಕ್ಕೊಳ್ತಾರೆ. ಈ ರೀತಿ ಮೆಹಂದಿಯನ್ನು ನಾವು ಬಟ್ಲಲ್ಲಿ ಕಲಸಿಟ್ಕೊಂಡಾಗ ಬಟ್ಲು ಅಥವಾ ಎಲ್ಲಾದರೂ ಚೆಲ್ಕೊಳ್ಬಹುದು ಅಥವಾ ಮೈಕೈ ಎಲ್ಲ ಆಗಬಹುದು ಅಥವಾ ಆ ಬಟ್ಲುಗಳನ್ನು ವಾಶ್ ಮಾಡಬೇಕು ಅನ್ನೋ ಒಂದು ಸಮಸ್ಯೆನೂ ಇರುತ್ತೆ. ಆದರೆ ನಾವು ಈ ರೀತಿ ಚಿಪ್ಪನ್ನು ಬಳಸ್ಕೊಂಡಾಗ ಇದು ನಮಗೆ ಯಾವುದೇ ರೀತಿಯ ಒಂದು ಕೆಲಸವನ್ನು ಹೆಚ್ಚು ಮಾಡ್ಕೊಡಲ್ಲ. ಏಕೆಂತ ಹೇಳಿದರೆ, ನಾವು ಈ ಒಂದು ಚಿಪ್ಪನ್ನು ಬಳಸಿ ಮೆಹಂದಿಯನ್ನು ಕಲಿಸ್ಕೊಳ್ಳೋದ್ರಿಂದ ನಮಗೆ ಇದನ್ನು ಪುನಃ ವಾಶ್ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ. ಇದನ್ನು ನಾವು ಅಪ್ಲೈ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಬಿಸಾಕ್ಕೊಳ್ಬಹುದು. ಬೇಕು ಅಂತ ಹೇಳಿದರೆ ಇದನ್ನು ಬೇಕಿದ್ರೆ ನೀವು ರೀಯೂಸ್ ಬೇಕಿದ್ರೆ ಮಾಡ್ಕೊಳ್ಬಹುದು. ಖಂಡಿತವಾಗಿ ಇದನ್ನು ನೀವು ಟ್ರೈ ಮಾಡಿ. ಸಾಮಾನ್ಯವಾಗಿ ಎಲ್ಲ ಮನೆಯ ಅಡುಗೆ ಮನೆಯಲ್ಲಿ ನಾವು ಕತ್ತರಿಯನ್ನು ಇಟ್ಕೊಂಡೇ ಇರ್ತೀವಿ, ಹೌದಲ್ವಾ? ಈ ಕತ್ತರಿಯನ್ನು ನಾವು ಯೂಸ್ ಮಾಡ್ತಾ ಇರುವಾಗ ಏನಾಗುತ್ತೆ, ಕಟ್ ಮಾಡೋಕ್ಕೆ ಅಂತ ಬಳಸ್ಕೊಂಡಿರ್ತೀವಿ. ಕಟ್ ಮಾಡ್ತಾ ಅಲ್ಲಿ ಅಂಟಿರ್ಬೋದು, ಜಿಡ್ಡುಗಳಿರ್ಬೋದು, ಅಂಟಿ ಸೊ ಹರಿತ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನು ನಾವು ಅಲ್ಲಿ ಇರುವಂತಹ ಅಂಟನ್ನು ತೆಗಿಯೋಕ್ಕೆ ನಾನು ಇವತ್ತು ಕೋಲ್ಗೇಟನ್ನು ಬಳಸ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ನೀವು ಯಾವ ಕೋಲ್ಗೇಟನ್ನು ಬಳಸ್ಕೊಳ್ತೀರೋ ಅದನ್ನು ನೀವು ಯೂಸ್ ಮಾಡಿಕೊಂಡು ಇದನ್ನು ನೀವು ಒಂದು ಟೂತ್ ಬ್ರಷ್ಗೆ ಹಾಕ್ಕೊಂಡು ಕತ್ತರಿಯನ್ನು ನೀವು ನೀಟಾಗಿ ಬ್ರಷ್ ಮಾಡ್ತಾ ಬರೋದ್ರಿಂದ ಅದರಲ್ಲಿ ಅಂಟಿರುವಂತಹ ಜಿಡ್ಡು ಕೊಳೆಗಳು ಈಸಿಯಾಗಿ ಹೋಗ್ತವೆ. ಇದರಿಂದ ನಮ್ಮ ಕತ್ತರಿ ಏನು ಮೊಂಡಾಗಿರುತ್ತೆ, ಸೊ ಇಲ್ಲಿರುವಂತಹ ಅಂಟು ಜಿಡ್ಡೆಲ್ಲ ಕ್ಲೀನ್ ಆದಮೇಲೆ ಕತ್ತರಿ ಹರಿತವಾಗಿ ಕೆಲಸವನ್ನು ಮಾಡುತ್ತೆ. ಸೊ ಖಂಡಿತವಾಗಿ ನಿಮಗೆ ಈ ಟಿಪ್ಸು ಯೂಸ್ ಆಗುತ್ತೆ. ಮನೆಯಲ್ಲಿ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ನಾನು ಬ್ರಷ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ರಷನ್ನು ಮಾಡಿದ ಮೇಲೆ ಎಷ್ಟು ಒಂದು ನೀಟಾಗಿ ಒಂದು ಏನು ನಿಮ್ಮ ಹೊಸ ಕತ್ತರಿ ಏನು ತರ್ತೀರೋ ಅದೇ ರೀತಿಯಾಗಿ ನಿಮಗೆ ನೀಟಾಗುತ್ತೆ. ಸೊ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮನೆಯಲ್ಲಿ ಫಿಶ್ ಅಥವಾ ಚಿಕನ್ ಫ್ರೈ ಮಾಡುವಾಗ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಮತ್ತು ಫ್ಲೇವರು ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ. ಮೆಣಸಿನಕಾಯಿ ತೊಟ್ಟನ್ನು ಬಿಡಿಸಿ ಇಟ್ಟಿಲ್ಲ ಅಂತ ಹೇಳಿದರೆ ಮೆಣಸಿನಕಾಯಿಗಳು ಹಾಳಾಗುತ್ತೆ. ಹಾಗಾಗಿ ನೀವು ಮೆಣಸಿನಕಾಯಿಯ ತೊಟ್ಟನ್ನು ಬಿಡಿಸುವಾಗ ನಿಮ್ಮ ಕೈಗಳೇನಾದರೂ ಉರಿಯುತ್ತೆ ಅಂತ ಹೇಳಿದರೆ, ಇನ್ ಕೇಸ್ ಏನಾದರೂ ಕೈಯಲ್ಲಿ ಅಲರ್ಜಿ ಇರಬಹುದು ಅಥವಾ ಹೀಟ್ ಏನಾದರೂ ಜಾಸ್ತಿ ಆಗಿದ್ದರೆ, ಸೊ ತೊಟ್ಟನ್ನು ಬಿಡಿಸುವಾಗ ನಿಮಗೆ ಕೈಯನ್ನು ಉರಿ ಆಗ್ತಾ ಇದೆ ಅಂತ ಹೇಳಿದರೆ ಸ್ವಲ್ಪ ನೀವು ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡು ಮೆಣಸಿನಕಾಯಿ ತೊಟ್ಟನ್ನು ಬಿಡಿಸೋದ್ರಿಂದ ಕೈಗೆ ಯಾವುದೇ ರೀತಿಯ ಹಾನಿ ಉಂಟಾಗಲ್ಲ. ಸೊ ಇದು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತವಾಗಿ ಇದು ನಿಮಗೆ ಯೂಸ್ ಆಗುತ್ತೆ. ಸೊ ಈ ಟಿಪ್ಸ್ ನಿಮಗೆ ಹೇಗೆ ಅನಿಸ್ತಾ ಇದೆ? ಇಷ್ಟ ಆಗ್ತಾ ಇದ್ದರೆ ವಿಡಿಯೋವನ್ನು ಲೈಕ್ ಮಾಡೋದ್ರ ಜೊತೆಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮೆಣಸಿನಕಾಯಿ ತೊಟ್ಟುಗಳನ್ನು ಬಿಡಿಸಿದ ನಂತರ ಆ ತೊಟ್ಟುಗಳನ್ನು ಬಿಸಾಕುವ ಬದಲು ಅದನ್ನು ಒಂದು ಬಟ್ಟಲಿನ ನೀರಿನಲ್ಲಿ ಹಾಕಿಟ್ಬಿಡಿ. ಸೊ ಒಂದು ಚಿಕ್ಕ ಬಟ್ಟಲನ್ನು ತೆಗೆದುಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ 1-2-3 ಗಂಟೆಗಳ ಕಾಲ ಆ ನೀರನ್ನು ನೆನೆಯಲು ಬಿಟ್ಬಿಡಿ. ಸೊ ನಂತರ ಅದನ್ನು ನೀವು ಮನೆಯಲ್ಲಿರುವಂತಹ ಕರಿಬೇವಿನ ಸೊಪ್ಪಿನ ಗಿಡಗಳಿರಬಹುದು ಅಥವಾ ದಾಸವಾಳ ಗಿಡಗಳಿರಬಹುದು, ಯಾವ ಗಿಡಗಳಾದರೂ ಆಗಿರಬಹುದು, ಯಾವ ಗಿಡಗಳಲ್ಲಿ ಈ ಒಂದು ಇರುವೆಗಳಿರಬಹುದು, ವೈಟ್ ಕಲರ್ ಮೊಟ್ಟೆಗಳನ್ನು ಇಡ್ತಾ ಬರ್ತಾ ಇರುತ್ತೆ. ಸೊ ಇದನ್ನು ನೀವು ಗಿಡಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಈ ಹುಳಗಳಿಂದ ಸಹ ನೀವು ಮುಕ್ತಿಯನ್ನು ಪಡ್ಕೊಳ್ಬಹುದು. ಯಾಕೆ ಅಂತ ಹೇಳಿದರೆ, ಈ ನೀರಿನಲ್ಲಿ ಖಾರ ಇರೋದ್ರಿಂದ ಈ ಹುಳಗಳು ನಾಶವಾಗ್ತವೆ. ಮೆಣಸಿನಕಾಯಿಯನ್ನು ನೀವು ಕೈಯಲ್ಲಿ ಕಟ್ ಮಾಡೋಕ್ಕಾಗಲ್ಲ, ಕೈ ಉರಿಯುತ್ತೆ ಅಂತ ಹೇಳಿದರೆ ನೀವು ಮನೆಯಲ್ಲಿರುವಂತಹ ಕತ್ತರಿಯನ್ನು ಸಹ ಬಳಸ್ಕೊಂಡು ಮೆಣಸಿನಕಾಯಿಯನ್ನು ಕಟ್ ಮಾಡ್ಕೊಳ್ಬಹುದು. ಇದರಿಂದ ಕೈಗೆ ಯಾವುದೇ ರೀತಿಯ ಉರಿ ಉಂಟಾಗಲ್ಲ.
ಸೊ ಸ್ನೇಹಿತರೆ, ಇವತ್ತಿನ ಟಿಪ್ಸ್ಗಳು ಹೇಗನ್ನಿಸ್ತು? ಟಿಪ್ಸ್ಗಳು ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದ್ರ ಜೊತೆಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.